ಭುವನೇಶ್ವರಿ ಅವ್ರು ಯಾರು? ಅವ್ರಿಗೆ ಯಾಕೆ ನಮ್ಮ ಮೇಲೆ ದ್ವೇಷ? ಅಪ್ಪಂಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಥವಾ ತಾತನ ಜೊತೆ ಏನಾದ್ರೂ ಗಲಾಟೆ ಆಗಿತ್ತಾ? ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಗಿದ್ದಿದ್ರೆ ತಾತ ನಿಮ್ಗೆ ಹೇಳಿರೋರು. ಆದ್ರೆ ಈ ದ್ವೇಷದ ತೀವ್ರತೆ ಅತಿಯಾಗಿದೆ ಅಂತ ಅನಿಸ್ತಾ ಇದೆ. ಕರ್ಣ, ಏನಿದೆಲ್ಲ? ಆಸ್ಪತ್ರೆ ಹೇಗಾಗಿದೆ ನೋಡಿದ್ಯಾ? ಭುವನೇಶ್ವರಿ ಯಾರು? ಭುವನೇಶ್ವರಿನಾ? ಯಾಕೆ? ಯಾಕಂದ್ರೆ ಅವ್ರು ಕಾಲ್ ಮಾಡಿದ್ರು. ಹೇಳಿದ ಕೆಲಸ ಏನಾಯ್ತು? ವಿಷಯ ಸ್ವಲ್ಪ ಶಾಕಿಂಗ್ ಆಗಿದೆ ಮೇಡಮ್. ಏನು? ಸೀತಾ ಇನ್ನು ಸತ್ತಿಲ್ಲ ಮೇಡಮ್, ಇನ್ನು ಜೀವಂತವಾಗಿದ್ದಾಳೆ. ವಾಟ್? ಸೀತಾ ಇನ್ನೂ ಬದುಕಿದಾಳ? ಅದೇಗ್ ಸಾಧ್ಯ? ನನ್ನ ಕಣ್ಣು ಮುಂದೆ ಮುಚ್ಚೋಗಿರೋ ಸತ್ಯ ಅವಳು. ಆದ್ರೆ ಈಗ ಸೀತಾ ಅನ್ನೋ ಹೆಸರು ಬದಲಿಗೆ ಭುವನೇಶ್ವರಿ ಅಂತ ಹೆಸರು ಬದಲಾಗಿದೆ. ಭುವನೇಶ್ವರಿ ಗ್ರೂಪ್ ಆಫ್ ಕಂಪ್ನಿನ ನಡೆಸ್ತಾ ಇದ್ದಾಳೆ ಮೇಡಮ್. ಸರಿ ಮೇಡಮ್. ನೋ ನೋ ನೋ, ಇದಾಗಬಾರ್ದಾಗಿತ್ತು. ಮಣ್ಣಲ್ಲಿ ಹೂತ್ ಹಾಕಿದ ಹಾವುಗೆ ಮತ್ತೆ ಉಸಿರು ಬಂದು ಹೆಡೆ ನಿಲ್ತಾ ಇದೆಯಾ? ಒಂದು ವೇಳೆ ಭುವನೇಶ್ವರಿ ಕರ್ಣ ಭೇಟಿ ಆದ್ರೆ ಎಂಥ ದೊಡ್ಡ ಬ್ಲಂಡರ್ ಆಗ್ಬಿಡತ್ತೆ. ಕರ್ಣನೇ ಅವ್ಳ ಸ್ವಂತ ಮಗ ಅನ್ನೋ ಸತ್ಯ ಗೊತ್ತಾದ್ರೆ ಇಷ್ಟು ದಿನ ಹೆಣ್ದಿರೋ ಮೋಸದ ಬಲೆಗೆ ನಾನೇ ಬಿದ್ದ ಬಲಿ ಆಗ್ಬೇಕಾಗತ್ತೆ. ಇಷ್ಟು ದಿನ ಸಾಧಿಸಿರೋ ಪ್ರತಿಯೊಂದು ಒಂದೇ ಒಂದು ಪ್ರಭಾವದಲ್ಲಿ ಕುಚ್ಕೊಂಡು ಹೋಗ್ಬಿಡತ್ತೆ. ಏನ್ ಮಾಡೋದು? ನದಿ ಮತ್ತೆ ತನ್ನ ಮೂಲಕ್ಕೆ ತಿರುಗಿ ಹರಿಯತ್ತೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ನದಿಗೆ ಹಣೆ ಕಟ್ಟಿ ದಿಕ್ಕನ್ನೇ ಬದಲಾಯಿಸೋ ತಾಕತ್ತು ಈಗ್ಲೂ ಈ ತಾರಾಗಿದೆ. ಸತ್ತಿರೋ ಪಾತ್ರಗಳು ಕಥೆಯಾಗಿ ಮುಗಿಬೇಕೆ ಹೊರತು ಎದ್ದು ಬಂದು ಇತಿಹಾಸ ಬರೆಯಕ್ಕೆ ನಾನ್ ಬಿಡಲ್ಲ. ಯಾವುದೇ ಕಾರಣಕ್ಕೂ ತಾಯಿ ಮಗ ಒಂದಾಗಬಾರ್ದು. ಬಿಡಲ್ಲ, ತಡಿತೀನಿ. ಇಷ್ಟು ವರ್ಷ ನನ್ನ ಎದೆಗೂಡಲ್ಲಿ ಮುಚ್ಚಿಟ್ಟಿರೋ ಸತ್ಯನ ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತೀನ? ನೆವರ್. ಏನಾಯ್ತತ್ತೆ? ಇಲ್ಲ, ಭುವನೇಶ್ವರಿ ಅನ್ನೋ ಹೆಸರು ಕೇಳ್ದಾಗ ನೆನಪಾಗ್ತಿಲ್ಲ. ಯಾಕೆ? ಅವ್ರು ನಿನ್ನ ಹತ್ರ ಮಾತಾಡಿದ್ರಾ? ಏನು ಮಾತಾಡಿದ್ರು? ನಿಮ್ಮ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ರು. ವಾಟ್? ಹಾಗಂದ್ರ? ಅವ್ರಿಗೂ ವಶಿಷ್ಠ ಕುಟುಂಬಕ್ಕೂ ಏನೋ ಸಂಬಂಧ ಇದೆ. ಯಾವುದೋ ಹಳೆ ಗಾಯ ಒಳಗಡೆಯಿಂದ ಕುಯ್ತಾರೋ ಆಗಿದೆ. ಅದು ಬಿಡಿ, ಬಟ್ ಇಲ್ಲಿ ನಡೆದಿರೋದು ಅಜ್ಜಿಗೆ ಗೊತ್ತಾಗೋದು ಬೇಡ. ಆಸ್ಪತ್ರೆ ಬೇರೆ ಯಾರೋ ಟೇಕ್ ಓವರ್ ಮಾಡ್ತಿದ್ರು ಅನ್ನೋದನ್ನು ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅವ್ರ ಆಸ್ಪತ್ರೆ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ನಾನು ಹೇಗೋ ಉಳಿದಿದ್ದೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಹೇಗೆ ಮಾಡ್ತೀಯಾ? ಇಲ್ಲಿ ತನಕ ಬೇರೆದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದ್ನೋ ಹಾಗೆ. ಅಂದರೆ ನೇರವಾಗಿ ಹೋಗಿ ಮಾತಾಡಿ ಎಲ್ಲ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದರೆ ಲೀಗಲ್ಲ ಕೋರ್ಟಲ್ಲಿ ಫೈಟ್ ಮಾಡ್ತೀನಿ. ಜೀವ ಕೊಟ್ಟಾದರೂ ಸರಿ, ಹಾಸ್ಪಿಟಲ್ನ ವಾಪಸ್ ತಗೊಳ್ಳೋ ತನಕ ನಾನು ಬಿಡಲ್ಲ. ಇದೇಗೆ ಸಾಧ್ಯ? ಭುವನೇಶ್ವರಿ ಮಾರ್ನಿಂಗ್ ಮೇಡಮ್.
ಮೇಡಮ್, ಡಾಕ್ಟರ್ ಕರ್ಣ ಅವರು 105 ಕೋಟಿ ಸಾಲನ ಕ್ಲಿಯರ್ ಮಾಡಿದ್ದಾರೆ. ಹೌದಾ? ಎಸ್ ಮೇಡಮ್, ಬ್ಯಾಂಕಿಂದ ಫಂಡ್ ರಿಲೀಸ್ ಆಗಿದೆ. ಅವ್ರ ಕಂಪ್ನಿ ಉಳ್ಕೊಂಡಿದೆ. ನೋ ನೋ, ಹೀಗಾಗಬಾರ್ದಾಗಿತ್ತು. ಮೇಡಮ್, ಆದರೆ ಒಂದೇ ಒಂದು ಸಿಗ್ನೇಚರ್ ಹಾಕಿ ಆ ವಶಿಷ್ಠ ಕುಟುಂಬ ಇದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕಲ್ಲ ನಾನು ಇಷ್ಟು ವರ್ಷ ಸಾಮ್ರಾಜ್ಯ ಕಟ್ಟಿದ್ದು. ಅವರು ನರಳಬೇಕು, ಒದ್ದಾಡಬೇಕು, ನನ್ನ ಎದುರಿಗೆ ಭಿಕ್ಷೆ ಬೇಟ ನಿಲ್ಲಬೇಕು. ನಾನು ಹೇಗೆ ಅವ್ರ ಎದುರಿಗೆ ನಿಂತಿದ್ನಲ್ಲ ಹಾಗೆ. ಕ್ಷಮಿಸಿ ಮೇಡಮ್, ನಿಮ್ಮ ಜೊತೆ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಆದರೆ ಒಂದು ವಿಷಯ ಅರ್ಥ ಆಗಲಿಲ್ಲ. ವಸಿಷ್ಠ ಕುಟುಂಬದ ಮೇಲೆ ಯಾಕೆ ಕೋಪ ನಿಮಗೆ? ಈ ಹುಡುಗಿ ಯಾರು ಗೊತ್ತಾ? ಇಲ್ಲ ಮೇಡಮ್. ಇವಳು ಸೀತಾ. ಭುವನೇಶ್ವರಿ ಅಲ್ಲ, ಪರೇ ಸೀತಾ. ಮಾರಿಗುಡಿ ಅನ್ನೋ ಚಿಕ್ಕ ಹಳ್ಳಿಲಿದ್ದ ಸಾಮಾನ್ಯ ಹುಡುಗಿ. ಪ್ರೀತಿ ಅಂದರೆ ಪವಿತ್ರ ಅನ್ಕೊಂಡಿದ್ದವಳು. ಕೊಟ್ಟ ಮಾತನ್ನ ಜನ ಉಳಿಸ್ಕೋತಾರೆ ಅನ್ಕೊಂಡಿದ್ದವಳು. ಜಲ್ರೂ ಕಣ್ಮುಚ್ಕೊಂಡು ನಂಬ್ತಾ ಇದ್ದ ಮುಗ್ಧ ಹುಡುಗಿ. ದೊಡ್ಡ ಹುಡುಗಿ. 30 ವರ್ಷದ ಹಿಂದೆ ಈ ಸೀತಾ ಸತ್ತೋದು.